ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಟ್ಸಪ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಫಾರ್ಮಸಿಸ್ಟ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಅದು ಫಾರ್ಮಸಿಸ್ಟ್ ಲೈಸೆನ್ಸ್. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾವು ಡಿ ಫಾರ್ಮಸಿ ಮುಗಿದ ತಕ್ಷಣ ನಮ್ಮನ್ನ ಯಾರೂ ಕೂಡ ಫಾರ್ಮಸಿಸ್ಟ್ ಅಂತ ಹೇಳಲ್ಲ. ಬಿಕಾಸ್ ನಮ್ಮ ಹತ್ರ ಯಾವುದೇ ರೀತಿ ಪ್ರೂಫ್ ಇರಲ್ಲ ಅಲ್ವಾ. ನಾವು ಫಾರ್ಮಸಿಸ್ಟ್ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನಾವು ಫಾರ್ಮಸಿಸ್ಟ್ ಆದ ನಂತರ 3 months ಟ್ರೈನಿಂಗ್ ಮಾಡ್ತೀವಿ. ಅದು ಡ್ರಗ್ ಸ್ಟೋರಲ್ಲಾಗಿರ್ಬೋದು, ಡ್ರಗ್ ಕಂಪನೀಸಲ್ಲಾಗಿರ್ಬೋದು, ಇಲ್ಲ ಮೆಡಿಕಲ್ ಸ್ಟೋರ್, ಹೀಗೆ ಮೆಡಿಕಲ್ ರಿಲೇಟೆಡ್ ಸ್ಟೋರ್ಗಳಲ್ಲಿ ನಾವು 3 months ಟ್ರೈನಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು. ಆ 3 months ಟ್ರೈನಿಂಗ್ ಆದ ನಂತರ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀವಿ ನಮ್ಮ ಲೈಸೆನ್ಸ್ಗೋಸ್ಕರ. ಆ ಲೈಸೆನ್ಸ್ ಬರೋದು ಏನಿಲ್ಲ ಅಂತ ಅಂದರೂ 15 to 1 months ಬೇಕಾಗುತ್ತೆ. ಎಲ್ಲ ವೆರಿಫಿಕೇಷನ್ ಕ್ಲಿಯರ್ ಆದಮೇಲೆ ನಮಗೆ ಸ್ಪೀಡ್ ಪೋಸ್ಟ್ ಮಾಡ್ತಾರೆ. ಹಾಗೆ ಈ ಲೈಸೆನ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು, ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಕೂಡ ನಾನು ಇನ್ ಡೀಟೇಲ್ ಆಗಿ ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ. ಅಲ್ಲದೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಲೈಸೆನ್ಸ್ ಬಗ್ಗೆ ನೋಡೋಣ. ಇವಾಗ ನಾನು ಇವತ್ತು ತೋರಿಸ್ತಿರೋದು ನನ್ನ ಒರಿಜಿನಲ್ QP. ಈ QPನಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದರೆ, ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್, ಈ KSPC ವೆಬ್ಸೈಟ್ನಲ್ಲಿ ನಾವು ಈ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಔಷಧ ವಿಮಾ ಪರಿಷತ್ತು, ಇದು ನಮಗೆ ಬೆಂಗಳೂರು ವಿಜಯನಗರ 2nd ಸ್ಟೇಜಲ್ಲಿ ನೋಡ್ಬೋದಾಗಿದೆ. ಹಾಗೆ ಕೆಳಗಡೆ ಇರೋದು ಅದ್ರ ಸಿಂಬಲ್, RX ತಕಡಿ ಮೈಕ್ರೋಸ್ಕೋಪ್ ಇರೋದು ಅದರ ಸಿಂಬಲ್. ಇನ್ನು ರಿಜಿಸ್ಟ್ರೇಷನ್ ನಂಬರ್ ಇದೆ. ನಾವು ಎಷ್ಟನೇವರಾಗಿ KSPCನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೀವಿ ಅಂತ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದಾರೆ. ಹಾಗೆ ರಿಜಿಸ್ಟ್ರೇಷನ್ ಡೇಟ್, ಯಾವ ದಿನದಂದು ನಾವು ರಿಜಿಸ್ಟ್ರೇಷನ್ ಆಗಿದ್ದೀವಿ, ಡೇಟ್ ಆಫ್ ಬರ್ತ್ ಬಂದು ನಾವು ಡಿಪ್ಲೊಮಾ ಫಸ್ಟ್ ಇಯರ್ 2nd ಇಯರ್ನಲ್ಲಿ ಯಾವ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀವಿ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಅದೇ ಡೇಟ್ ಆಫ್ ಬರ್ತ್ ಕೊಡಬೇಕಾಗಿದೆ. ಫೋಟೋ ನೋಡೋದಾದರೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಫೋಟೋ. ನಾವು ರಿಜಿಸ್ಟ್ರೇಷನ್ನಲ್ಲಿ ಯಾವ ಫೋಟೋ ಕೊಟ್ಟಿರ್ತೀವಿ, ಹಾಗೆ ಯಾವ ಥರ ಸಿಗ್ನೇಚರ್ ಮಾಡಿರ್ತೀವಿ ಅದನ್ನೇ ಕೂಡ ಲೈಸೆನ್ಸ್ನಲ್ಲಿ ಅವರು ಅಟ್ಯಾಚ್ ಮಾಡಿರ್ತಾರೆ, ನೋಡ್ಬೋದು ನೀವು. ಇನ್ನು ಅಲ್ಲಿ ಕೆಳಗಡೆ ಬಂದರೆ ನಮಗೆ ಬೋಲ್ಡ್ ಆಗಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂತ ಬರ್ತಿದ್ದಾರೆ. ಅದನ್ನು ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ, ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂತ. ಬಿಕಾಸ್ ಈ ಲೈಸೆನ್ಸ್ ಇಂದಲೇ ನಮ್ಮನ್ನು ನಿಜಕ್ಕೂ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬೋದು. ಈ ಲೈಸೆನ್ಸ್ ಇಲ್ಲದೆ ನಾವು ಯಾವುದೇ ಜಾಬ್ಗೆ ಹೋದ್ರೂ ನಮ್ಮನ್ನು ಸೇರಿಸ್ಕೊಳ್ಳಲ್ಲ ಅಂತಲೂ ಹೇಳ್ಬೋದು. ಇದು ಅಷ್ಟು ಇಂಪಾರ್ಟೆಂಟ್ ಫಾರ್ಮಸಿಸ್ಟ್ಗಳಿಗೆ. ವಾಸವಿ H. D. Pharma, ಡಾಟರ್ ಆಫ್ ಹೊನ್ನೇಗೌಡ. ನೀವು ನಾಮಿನಿನ ತಂದೆನಾದರೂ ಕೊಡ್ಬೋದು, ಇಲ್ಲಾಂದರೆ ಯಾರಾದರೂ ಮ್ಯಾರೇಜ್ ಆಗಿದ್ದರೆ ವೈಫ್ನಾದರೂ ಕೊಡ್ಬೋದು. ವೈಫ್ ಆರ್ ಹಸ್ಬೆಂಡ್ ಇದರಲ್ಲಿ ಯಾರನ್ನಾದರೂ ಕೊಡ್ಬೋದು. ನನ್ನ ತಂದೆ ಕೊಟ್ಟಿದ್ದೆ, ಅದಕ್ಕೆ ಡಾಟರ್ ಆಫ್ ಹೊನ್ನೇಗೌಡ ಅಂತ ಹಾಕಿದ್ದಾರೆ. ನಮಗೆ ಈ ಲೈಸೆನ್ಸ್ನ ಅಂಡರ್ ಸೆಕ್ಷನ್ 32 ಆಫ್ ಫಾರ್ಮಸಿ ಆ್ಯಕ್ಟ್ ನಂಬರ್ 8 of 1948 ಈ ಸೆಕ್ಷನ್ ಅಂಡರಲ್ಲಿ ನಮಗೆ ಈ ಲೈಸೆನ್ಸ್ನ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಳಗಡೆ ಅದು ಗೋಲ್ಡ್ ಸ್ಟ್ಯಾಂಪ್ ಇದೆ ಅಂತ ಹೇಳಿದರೆ ಅದು ಒರಿಜಿನಲ್ QP ಅಂತ. ಇನ್ನು ಕೆಳಗಡೆ ಬಂದರೆ ರಿನ್ಯೂ ಎವರಿ ಇಯರ್ ಫ್ರಮ್ ಡಿಸೆಂಬರ್ 2023 ಅಂತ ಇದೆ. ನಾನು ನನ್ನ QPನ ಅಪ್ಲೈ ಮಾಡಿದ್ದು ಜಾನ್ವರಿ 2022. ನಾನು ರಿನ್ಯೂವಲ್ ಮಾಡಬೇಕು ಅಂತಂದರೆ ಡಿಸೆಂಬರ್ 2023 ಆದಮೇಲೆ ರಿನ್ಯೂವಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೀವು ಸ್ಟಾರ್ಟಿಂಗ್ KSPCಯಿಂದ QP ಬಂದಿದೆ ಅಂತ ಅಂದರೆ ಅವರು 2 years ಟೈಮ್ ಕೊಡ್ತಾರೆ. 2 years ತನಕ ನೀವು ಯಾವುದೇ ರಿನ್ಯೂವಲ್ ಮಾಡಿಸೋ ಅವಶ್ಯಕತೆ ಇರಲ್ಲ. 2 years ಆದಮೇಲೆ ಎವ್ರಿ ಇಯರ್ ನೀವು ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಅವರು ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ, ಹಾಗೆ ಎಲ್ಲ QPನೂ ಮೆನ್ಷನ್ ಮಾಡಿರ್ತಾರೆ. ಆ ಮಂತ್ ಆದಮೇಲೆ ನೀವು ರಿನ್ಯೂವಲ್ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಎವ್ರಿ ಇಯರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೇನ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕೋದ್ಮೇಲೆ ನಾವು ನಾಮಿನಿ ಕೂಡ ಅಪ್ಲಿಕೇಶನ್ ಹಾಕಿರ್ತೀವಿ. ನಾವು ನಾಮಿನಿಗೆ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ರಿಜಿಸ್ಟರ್ ಫಾರ್ಮಸಿಸ್ಟ್ ವೆಲ್ಫೇರ್ ಟ್ರಸ್ಟ್ KPCRPWTಗೆ ನಾವು ಅಪ್ಲಿಕೇಶನ್ ಹಾಕಿರ್ತೀವಿ. ಅವ್ರಿಗೂ ಕೂಡ ನಾವು ಅಮೌಂಟ್ ಪೇ ಮಾಡಿರ್ತೀವಿ. ಅವ್ರಿಗೂ 3000 ಸಮಥಿಂಗ್ ಅಮೌಂಟ್ ಪೇ ಮಾಡಬೇಕಾಗಿದೆ. ಇದು ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಅಂತ ನಮಗೆ ನಾಮಿನಿ ಆ್ಯಂಡ್ ಕ್ಯಾಂಡಿಡೇಟ್ ಇಬ್ಬರು ಇರೋದನ್ನು ನಮಗೆ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ನಾಮಿನಿ ನನ್ನ ತಂದೆ ಕೊಟ್ಟಿದ್ದೀನಿ. ಸೊ ಆದ್ದರಿಂದ ನನ್ನ ತಂದೆದು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಲ್ಲಿದೆ. ಅವ್ರದ್ದು ಕೂಡ ನಾಮಿನಿಯವ್ರದ್ದು ಕೂಡ ವೈಟ್ ಬ್ಯಾಕ್ಗ್ರೌಂಡ್ನಲ್ಲೇ ಇರಬೇಕು ಫೋಟೋ ಆ್ಯಂಡ್ ಸಿಗ್ನೇಚರ್. ನಾವು ಅಲ್ಲಿ ರಿಜಿಸ್ಟ್ರೇಷನಲ್ಲಿ ಯಾವುದನ್ನು ಅಪ್ಲೈ ಮಾಡ್ತೀವಿ ಆ ಅಪ್ಲೋಡ್ ಡಾಕ್ಯುಮೆಂಟ್ಸ್ನೇ ತೊಗೊಂಡು ಈ ಸರ್ಟಿಫಿಕೇಟ್ನಲ್ಲಿ ಅವರು ಹಾಕಿರ್ತಾರೆ ಅಂತ ಹೇಳ್ಬೋದು. ಇದು ನೋಡಿ ಎನ್ರೋಲ್ಮೆಂಟ್ ನಂಬರ್ ಅಂದರೆ ನಮ್ಮ ನಾಮಿನಿ ಎಷ್ಟನೇ ನಂಬರ್ ಆಗಿ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಹಾಗೆ ಡೇಟ್, ಮತ್ತೆ ರಿಜಿಸ್ಟರ್ ನಂಬರ್, ರಿಜಿಸ್ಟರ್ ಡೇಟ್, ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ನೇಮ್, ನಾಮಿನಿ ನೇಮ್, ಡೇಟ್ ಆಫ್ ಬರ್ತ್, ನಾಮಿನಿ ಅವ್ರಿಗೆ ಯಾವ ರಿಲೇಷನ್ಶಿಪ್ಪಲ್ಲಿದ್ದಾರೆ ನಾಮಿನಿ ಕ್ಯಾಂಡಿಡೇಟ್ಗೆ ಅಂತ ಕೂಡ ಅಲ್ಲಿ ಬರ್ತಿದ್ದಾರೆ.
ಇದರಲ್ಲೂ ಕೂಡ ಗೋಲ್ಡ್ ಸ್ಟಾಂಪ್ ಇದೆ, ನೀವು ನೋಡ್ಬೋದು. ಇದು ಕೂಡ ಒರಿಜಿನಲ್ ಅಂತ ಹೇಳ್ಬೋದು. ಹಾಗೆ ಬ್ಯಾಕ್ ಸೈಡ್ ಬಂದರೆ ನೋಟ್ಸ್ ಇದೆ, ಅದು ಕೂಡ ಈ ವೆಲ್ಫೇರ್ ಟ್ರಸ್ಟ್ ಬಗ್ಗೆನೇ ಇರೋದು. ಇದಿಷ್ಟು ನಾಮಿನಿದು ಅಂತ ಹೇಳ್ಬೋದು ಡೀಟೇಲ್ಸು. ನೆಕ್ಸ್ಟ್ ನಾವು ಈ ಸ್ಮಾರ್ಟ್ ಕಾರ್ಡ್ ನೋಡ್ಬೋದು. ನಾವು ಈ QP ಎಲ್ಲ ಕಡೆ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ KSPC ಅವರು ಈ ಸ್ಮಾರ್ಟ್ ಕಾರ್ಡ್ನ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ QP ಏನೇನಿರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇಲ್ಲಿ ಫಿಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೇಮ್, ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್, ಕ್ವಾಲಿಫಿಕೇಷನ್, ಬ್ಲಡ್ ಗ್ರೂಪ್, ಹಾಗೆ ಕ್ಯಾಂಡಿಡೇಟ್ ಫೋಟೋ, ಸಿಗ್ನೇಚರ್ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಇನ್ಸ್ಟ್ರಕ್ಷನ್ ಕೂಡ ಇದೆ, ಹಾಗೆ ನಮ್ಮ ಅಡ್ರೆಸ್ ಕೂಡ ಫಿಲ್ ಮಾಡಿದ್ದಾರೆ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈಸಿಯಾಗಿ ಕ್ಯಾರಿನೂ ಕೂಡ ಮಾಡ್ಬೋದು ನಾವು. ನಾನು ಈ ಮೂರನ್ನ ಏನು ತೋರಿಸ್ದೆ, QP, ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್, ಈ ಸ್ಮಾರ್ಟ್ ಕಾರ್ಡ್, ಈ ಮೂರನ್ನು ಕೂಡ KSPC ಅವರೇ ಕೊಡೋದು. ನಾವು ರಿಜಿಸ್ಟ್ರೇಷನ್ ಮಾಡಿಸಿದ ನಂತರ ಈ 3 ಡಾಕ್ಯುಮೆಂಟ್ಸ್ ಕೂಡ ಫಾರ್ಮಸಿಸ್ಟ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ನಮ್ಮ QP ನೋಡೋದಾದರೆ, ನಮ್ಮ QP ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಲ್ಲಿ ಕೊಡಬೇಕಾಗುತ್ತೆ. ಮೆಡಿಕಲ್ ಶಾಪ್ನಲ್ಲಿ ವರ್ಕ್ ಮಾಡಿದ್ರೆ ಅಲ್ಲೂ ಕೂಡ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಮಂತ್ಲಿ ಇಷ್ಟು ಅಂತ ಅಮೌಂಟ್ ತೊಗೊಂಡು ಮೆಡಿಕಲ್ ಶಾಪ್ಗೆ ನೀವು ಕೊಡ್ಬೋದು. ಅಲ್ಲದೆ ನೀವು ಓನಾಗಿ ಮೆಡಿಕಲ್ನು ಕೂಡ ಓಪನ್ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಫಾರ್ಮಸಿಸ್ಟ್ ಲೈಸೆನ್ಸ್ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್.